ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 35. ಗುರುವಾಗಿ ಬಂದ ಭೈರವಿ. ದಕ್ಷಿಣೇಶ್ವರದ ಕಾಳಿ ದೇವಾಲಯದ ಪಶ್ಚಿಮಕ್ಕೆ ಗಂಗಾ ತೀರದಲ್ಲಿ ವಿಶಾಲವಾದ ಪ್ರದೇಶ. ಅಲ್ಲೊಂದು ಮನೋಹರವಾದ ಹೂದೋಟ. ಎಚ್ಚರಿಕೆಯಿಂದ ಪಾಲಿಸಿ ಪೋಷಿಸಲಾದ ಆ ಉದ್ಯಾನವು ನಾನಾ ವಿಧದ ತರುಲತೆಗಳಿಂದ ಕಂಗೊಳಿಸುತ್ತಿತ್ತು. ಹಲವಾರು ಬಗೆಯ ಸುಗಂಧಭರಿತ ಕುಸುಮ ರಾಶಿಯಿಂದ ಶೋಭಿಸುತ್ತಿದ್ದ ಆ ಇಡೀ ಪ್ರದೇಶ ಒಂದು ವಿಶಿಷ್ಟ ಸುವಾಸನೆಯಿಂದ ಕೂಡಿತ್ತು. ಆ ದಿನಗಳಲ್ಲಿ ರಾಮಕೃಷ್ಣರು ದೇವಾಲಯದಲ್ಲಿ ಪೂಜೆ ಮಾಡುತ್ತಿರಲಿಲ್ಲವಾದರೂ ನಿತ್ಯವೂ ತೋಟದಲ್ಲಿ ಹೂಗಳನ್ನು ಕಿತ್ತು ಅವುಗಳಿಂದ ಮಾಲೆ ಕಟ್ಟಿ ಜಗನ್ಮಾತೆಯನ್ನು ಕೈಯಾರೆ ಸಿಂಗರಿಸಿ ಆನಂದಿಸುತ್ತಿದ್ದರು. ನದಿ ತೀರದಲ್ಲಿರುವ ಆ ಹೂದೋಟ ಬಹಳ ವಿಶಾಲವಾದದ್ದು. ಅದರ ನಟ್ಟ ನಡುವೆ ಹಲವು ಮೆಟ್ಟಿಲುಗಳಿಂದ ಕೂಡಿದ ಬಹುದೊಡ್ಡ ಸ್ನಾನಘಟ್ಟ. ಉದ್ಯಾನದಲ್ಲಿ ಒಂದು ವಿಶಾಲವಾದ ಬಕುಳ ವೃಕ್ಷವಿದ್ದುದರಿಂದ ಜನ ಆ ಘಟ್ಟವನ್ನು ಬಕುಳಘಟ್ಟ, ಬಂಗಾಳದಲ್ಲಿ ಬಕುಲ್ ಘಾಟ್ ಎನ್ನುತ್ತಿದ್ದರು. ಒಂದು ಪ್ರಾತಃ ಕಾಲ ರಾಮಕೃಷ್ಣರು ಅಲ್ಲಿ ಹೂ ಕೀಳುತ್ತಿದ್ದಾರೆ. ಆಗ ಗಂಗಾ ನದಿಯಲ್ಲಿ ದೋಣಿಯೊಂದು ತೇಲಿ ಬಂದು ಬಕುಳ ಘಟ್ಟದಲ್ಲಿ ನಿಂತಿತು. ಕಾಷಾಯ ವಸ್ತ್ರಧಾರಿಣಿಯಾದ ಒಬ್ಬಳು ಸುಂದರ ಸ್ತ್ರೀ ದೋಣಿಯಿಂದಿಳಿದಳು. ಕೆದರಿದ ದೀರ್ಘ ಕೇಶರಾಶಿ, ಕೊರಳಿನಲ್ಲಿ ರುದ್ರಾಕ್ಷಿ ಮಾಲೆ, ಕೈಯಲ್ಲಿ ಪುಸ್ತಕಗಳ ಒಂದು ಕಟ್ಟು. ವಯಸ್ಸು 40ಕ್ಕೆ ಹತ್ತಿರ. ಯೌವನ ದಾಟಿ ಬಹುಕಾಲವಾಗಿದ್ದರೂ ಯೌವನದ ಕಳೆ ಮಾತ್ರ ಮಾಸಿರಲಿಲ್ಲ. ಒಳ್ಳೆ ತೇಜಸ್ವಿಯಾದ ಗಂಭೀರ ವ್ಯಕ್ತಿತ್ವ. ದೋಣಿಯಿಂದಿಳಿದ ಆಕೆ ಘಟ್ಟವನ್ನೇರಿ ನೇರವಾಗಿ ದಕ್ಷಿಣೇಶ್ವರದ ಮುಖಮಂಟಪದತ್ತ ನಡೆದಳು. ರಾಮಕೃಷ್ಣರ ದೃಷ್ಟಿ ಅವಳತ್ತ ಹರಿಯಿತು. ತಕ್ಷಣ ಅವರಲ್ಲಿ ಆಪ್ತರೊಬ್ಬರನ್ನು ಕಂಡಾಗ ಉಂಟಾಗುವಂತಹ ಆಕರ್ಷಣೆಯುಂಟಾಯಿತು. ಅವರು ಸೀದಾ ತಮ್ಮ ಕೋಣೆಗೆ ಧಾವಿಸಿ ಹೃದಯನನ್ನು ಕೂಗಿ ಕರೆದು ಹೇಳಿದರು, ಹೃದೂ, ಅಗೋ ಅಲ್ಲಿ ನೋಡು, ಬೇಗ ಅಲ್ಲಿ ಬರುತ್ತಿದ್ದಾಳಲ್ಲ, ಆಕೆಯನ್ನು ಇಲ್ಲಿಗೆ ಕರೆದುತ್ತಾ ಹೋಗು. ಯಾರು ಆ ಭೈರವಿಯನ್ನೇ? ಆಕೆ ಯಾರೋ ಏನೋ ತಿಳಿಯದಲ್ಲ. ಅವಳೇಕೆ ಬಂದಾಳು ಇಲ್ಲಿಗೆ? ಗುರುತಿಲ್ಲ, ಪರಿಚಯವಿಲ್ಲ. ನೀನೇನೂ ಚಿಂತಿಸಬೇಡ, ನನ್ನ ಹೆಸರನ್ನು ಹೇಳಿದರೆ ಬರುತ್ತಾಳೆ, ಬೇಗ ಹೋಗು. ಇದೇನು ಬಂತು ಮಾವನಿಗೆ ಇವತ್ತು? ಎಂದೂ ಇಲ್ಲದ ವಿಚಿತ್ರ. ಯಾರೋ ಗತಿ ಗೋತ್ರವಿಲ್ಲದ ಹೆಂಗಸನ್ನು ಕರೆದುಕೊಂಡು ಬಾ ಎನ್ನುತ್ತಿದ್ದಾನಲ್ಲ. ಇದೂ ಒಂದು ಬಗೆಯ ಹುಚ್ಚೋ ಏನೋ ಎಂದುಕೊಂಡ ಹೃದಯ ಅನುಮಾನ ಪಡುತ್ತಲೇ ಅತ್ತ ಹೋದ. ಆಕೆ ಮಂಟಪದಡಿಯಲ್ಲಿ ಕುಳಿತಿದ್ದಳು. ಹೃದಯ ಆಕೆಗೆ ಕೈ ಮುಗಿದು ಹೇಳಿದ, ಅಮ್ಮ, ನನ್ನ ಮಾವಯ್ಯನವರು ದೈವ ಭಕ್ತರು. ಅವರು ತಮ್ಮನ್ನು ಕಾಣಬಯಸುತ್ತಾರೆ. ದಯವಿಟ್ಟು ತಾವು ಬರಬೇಕು. ಆಗ ಆ ಸನ್ಯಾಸಿನಿ, ಆಗಬಹುದು, ನಡೆ ಎನ್ನುತ್ತಾ ಸೀದಾ ಎದ್ದು ಅವನೊಂದಿಗೆ ಹೊರಟೇ ಬಿಟ್ಟಳು. ಇದೇನು, ಈಕೆ ಒಂದು ಪ್ರಶ್ನೆಯನ್ನೂ ಕೇಳದೆ ಬಂದು ಬಿಟ್ಟಳಲ್ಲ ಎಂದು ಹೃದಯನಿಗೆ ಮತ್ತೂ ಆಶ್ಚರ್ಯ. ಈಗ ಇವರು ಏನು ಮಾತನಾಡಿಕೊಳ್ಳುತ್ತಾರೋ ನೋಡೋಣ ಎಂಬ ತೀವ್ರ ಕುತೂಹಲ ಬೇರೆ. ಭೈರವಿ ರಾಮಕೃಷ್ಣರ ಕೋಣೆಯೊಳಗೆ ಬಂದಳು. ಅವರನ್ನು ನೋಡಿದಳು. ಆಶ್ಚರ್ಯ ಸಂತೋಷಗಳಿಂದ ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತಾನೇ ತಾನಾಗಿ ಚಿಮ್ಮಿತು. ಹೇಳಿದಳು, ಮಗು, ನೀನು ಇಲ್ಲಿರುವೆಯಾ? ನೀನು ಈ ಗಂಗಾ ತೀರದಲ್ಲೇ ಎಲ್ಲೋ ವಾಸವಾಗಿರುವೆ ಎಂದು ನನಗೆ ತಿಳಿದಿತ್ತು. ನಿನಗಾಗಿ ನಾನು ಬಹಳ ಕಾಲದಿಂದಲೂ ಹುಡುಕುತ್ತಲೇ ಇದ್ದೆ. ಅಂತೂ ಕೊನೆಗೀಗ ನಿನ್ನನ್ನು ಕಂಡೆ. ನನ್ನ ವಿಷಯ ನಿನಗೆ ಹೇಗೆ ತಿಳಿಯಿತು ತಾಯಿ? ನೀನೂ ಸೇರಿದಂತೆ ಮೂವರನ್ನು ನಾನು ನೋಡಬೇಕಾಗುತ್ತದೆ ಎಂಬ ಸಂಗತಿ ಜಗನ್ಮಾತೆಯ ಕೃಪೆಯಿಂದ ನನಗೆ ಹಿಂದೆಯೇ ತಿಳಿದಿತ್ತು. ಇಬ್ಬರನ್ನೂ ನಾನು ಅದಾಗಲೇ ಪೂರ್ವ ಬಂಗಾಳದಲ್ಲಿ ಸಂಧಿಸಿದ್ದೆ. ಇಂದು ಮೂರನೆಯವನಾದ ನಿನ್ನ ಭೇಟಿಯಾಯಿತು. ಭೈರವಿಯೊಬ್ಬಳು ಅನುಭವಸ್ಥ ಸಾಧಕಿ ಎಂಬುದನ್ನು ಆಕೆಯ ವರ್ಚಸ್ಸೇ ಸಾರಿ ಹೇಳುತ್ತಿತ್ತು. ಅವಳ ಮಾತು, ನಡೆನುಡಿಗಳು ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರತಿಫಲಿಸುತ್ತಿದ್ದವು. ತನ್ನ ಹೆಸರನ್ನು ಆಕೆ ಯೋಗೇಶ್ವರಿ ಎಂದು ಹೇಳಿಕೊಂಡಳು. ಜನ ಕರೆಯುತ್ತಿದ್ದುದು ಬ್ರಾಹ್ಮಣಿ ಎಂದು.
ರಾಮಕೃಷ್ಣರ ಪಾಲಿಗೆ ಆಕೆ ಬಾಮ್ಮಿ. ಈಗ ಪುಟ್ಟ ಮಗುವೊಂದು ತಾನು ಕಂಡದ್ದು ಕೇಳಿದ್ದನ್ನೆಲ್ಲ ಆನಂದದಿಂದ ಬಣ್ಣಿಸುವಂತೆ ರಾಮಕೃಷ್ಣರು ಭೈರವಿಯ ಬಳಿ ಕುಳಿತು ತಮಗೆ ಇಲ್ಲಿಯವರೆಗೆ ಆದ ಎಲ್ಲ ದಿವ್ಯಾನುಭವಗಳನ್ನು ಎದೆಬಿಚ್ಚಿ ಹೇಳಲಾರಂಭಿಸಿದರು. ತಮ್ಮ ಸುಖ ಕಷ್ಟಗಳನ್ನೆಲ್ಲ ತೋಡಿಕೊಂಡರು. ಅಮ್ಮ, ನಾನು ಭಗವದ್ವಿಷಯವಾಗಿ ಮಾತನಾಡಲು ತೊಡಗಿದರೆ ಬಾಹ್ಯ ಪ್ರಜ್ಞೆಯೇ ಕಳೆದು ಹೋಗುತ್ತದೆ, ಏಕೆಂದು ನಾನರಿಯೆ. ಆಗ ನನ್ನ ಮೈಯಲ್ಲಿ ಒಂದು ಬಗೆಯ ಹೇಳಲಾರದ ಉರಿ, ರಾತ್ರಿ ನಿದ್ರೆಯೇ ಇಲ್ಲದಂತಾಗಿ ಬಿಟ್ಟಿದೆ. ನನ್ನ ಶರೀರದಲ್ಲಿ ಇನ್ನೂ ಅದೆಷ್ಟೋ ಬದಲಾವಣೆಗಳೆಲ್ಲ ಆದುವು. ನನ್ನ ವಿಚಿತ್ರ ನಡವಳಿಕೆಗಳನ್ನು ಕಂಡು ಜನ ನನ್ನನ್ನು ಹುಚ್ಚನೆಂದರು. ಅಮ್ಮ, ನನಗೆ ಹೀಗೆಲ್ಲ ಆಗುತ್ತಿದೆಯಲ್ಲ, ಇದೆಲ್ಲ ಏನು? ನಿಜಕ್ಕೂ ನನಗೆ ಹುಚ್ಚು ಹಿಡಿದಿದೆಯೇ? ಅಥವಾ ನಾನು ನಿರಂತರವಾಗಿ ಜಗನ್ಮಾತೆಯನ್ನೇ ಭಜಿಸಿ ಚಿಂತಿಸಿ ಕರೆಯುತ್ತಿದ್ದುದರಿಂದ ನನಗೇನಾದರೂ ಭಯಂಕರ ಕಾಯಿಲೆಯಾಗಿರಬಹುದೇ? ಭೈರವಿ ಬ್ರಾಹ್ಮಣಿ ಮಾತೃವಾತ್ಸಲ್ಯ ಭರಿತಳಾಗಿ ಒಮ್ಮೆ ಉದ್ವೇಗಗೊಳ್ಳುತ್ತಾ, ಇನ್ನೊಮ್ಮೆ ಹಿಗ್ಗುತ್ತಾ, ಮತ್ತೊಮ್ಮೆ ಕನಿಕರದಿಂದ ಕರಗುತ್ತಾ, ಮೊಗದೊಮ್ಮೆ ಹೆಮ್ಮೆಯಿಂದ ಬೀಗುತ್ತಾ ರಾಮಕೃಷ್ಣರ ನುಡಿಗಳನ್ನೆಲ್ಲ ಆಲಿಸಿದಳು. ಬಳಿಕ ಸಾಂತ್ವನದ ದನಿಯಲ್ಲಿ ಮತ್ತೆ ಮತ್ತೆ ಹೇಳಿದಳು, ಮಗು, ಯಾರು ನಿನ್ನನ್ನು ಹುಚ್ಚ ಎನ್ನುವವರು? ಇದು ಹುಚ್ಚಲ್ಲ, ನೀನು ಮಹಾಭಾವದಲ್ಲಿರುವೆ. ಆದ್ದರಿಂದಲೇ ನಿನಗೆ ಆ ಬಗೆಯ ಅನುಭವಗಳೆಲ್ಲ ಆಗುತ್ತಿರುವುದು. ನೀನೀಗ ಯಾವ ದಿವ್ಯ ಭಾವದಲ್ಲಿರುವೆಯೋ ಅದನ್ನು ಸಾಮಾನ್ಯರೆಲ್ಲ ಅರ್ಥ ಮಾಡಿಕೊಳ್ಳಬಲ್ಲರೇನು? ಅವರು ಅಜ್ಞಾನವಶರಾಗಿ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಇಂಥವೇ ಅನುಭವಗಳು ಹಿಂದೆ ರಾಧೆಗೂ ಮಹಾಪ್ರಭು ಚೈತನ್ಯನಿಗೂ ಆಗಿದ್ದುವು. ಭಕ್ತಿಶಾಸ್ತ್ರಗಳಲ್ಲಿ ಅವುಗಳ ನಿಖರ ವರ್ಣನೆ ಬರುತ್ತದೆ. ಆ ಗ್ರಂಥಗಳು ನನ್ನ ಬಳಿಯೇ ಇವೆ. ಅವುಗಳನ್ನು ನಿನ್ನ ಮುಂದೆಯೇ ಓದಿ ಸಾಬೀತುಪಡಿಸುತ್ತೇನೆ. ಭಗವಂತನನ್ನು ಹೃತ್ಪೂರ್ವಕವಾಗಿ ಭಜಿಸಿ ಪ್ರಾರ್ಥಿಸಿ ಕರೆದ ಯಾರಿಗೇ ಆದರೂ ಆ ಬಗೆಯ ದಿವ್ಯಾನುಭವಗಳೆಲ್ಲ ಆಗುವುದು ಖಂಡಿತ ಎಂದು. ಇವರಿಬ್ಬರ ಸಂಭಾಷಣೆಯನ್ನು ಕೇಳುತ್ತಾ ಮೂಲೆಯಲ್ಲಿ ನಿಂತಿದ್ದ ಹೃದಯನ ಬೆರಗಿಗೆ ಪಾರವೇ ಇಲ್ಲ. ತೀರಾ ಅಪರಿಚಿತಳಾದ ಆ ಮಹಿಳೆಯೊಂದಿಗೆ ಅವಳು ತಮ್ಮ ಹತ್ತಿರದ ಸಂಬಂಧಿಗಳೋ ಎಂಬಷ್ಟು ಸಲಿಗೆಯಿಂದ ಆತ್ಮೀಯತೆಯಿಂದ ಮಾತನಾಡುತ್ತಿರುವನಲ್ಲ ನನ್ನ ಮಾವ. ಈ ಹೆಂಗಸಾದರೂ ಅದೆಷ್ಟು ಪಾಂಡಿತ್ಯವನ್ನು ಹೊಂದಿದ್ದಾಳೆ. ಅವನ ಪಾಲಿಗೆ ಇದೊಂದು ವಿನೂತನ ಅನುಭವ. ಹೀಗೆ ಪ್ರಥಮ ಭೇಟಿಯಲ್ಲೇ ರಾಮಕೃಷ್ಣ ಭೈರವಿ ಬ್ರಾಹ್ಮಣಿಯರ ನಡುವೆ ಅತಿ ನಿಕಟ ಬಾಂಧವ್ಯವೇರ್ಪಟ್ಟಿತು. ಪರಸ್ಪರ ಭಾವ ವಿನಿಮಯ ಬಹುಹೊತ್ತಿನವರೆಗೆ ನಡೆಯಿತು. ಈ ಬಾಂಧವ್ಯ ಇಲ್ಲಿಗೆ ಮುಗಿಯುವಂಥದ್ದಲ್ಲ ಎಂಬುದು ಇಬ್ಬರಿಗೂ ಸ್ಪಷ್ಟವಾಯಿತು. ಈ ವೇಳೆಗೆ ಹೊತ್ತೇರುತ್ತಾ ಬಂದುದನ್ನು ಕಂಡು ರಾಮಕೃಷ್ಣರು ಜಗನ್ಮಾತೆಗೆ ನೈವೇದ್ಯ ಮಾಡಿದ ಹಣ್ಣು ಹಂಪಲು ಬೆಣ್ಣೆ ಕಲ್ಲು ಸಕ್ಕರೆಗಳನ್ನು ತಂದು ಭೈರವಿಗೆ ಉಪಹಾರವಾಗಿದ್ದರು. ಆದರೆ ಈಗ ಅವಳು ಅವರಿಗೆ ಅಪರಿಚಿತಳಲ್ಲ, ಹೆತ್ತ ತಾಯಿಗೆ ಸಮಾನ. ಆದ್ದರಿಂದ ಅವಳೀಗ ತನ್ನ ಮಗುವಿಗೆ ತಿನ್ನಿಸದೆ ತಾನೊಬ್ಬಳೇ ತಿಂದಾಳೆಯೇ? ಆಕೆಯ ಮನವನ್ನರಿತ ರಾಮಕೃಷ್ಣರು ತಾವೂ ತಿಂಡಿಯಲ್ಲಿ ಸ್ವಲ್ಪ ಭಾಗವನ್ನು ಸ್ವೀಕರಿಸಿದರು. ಬಳಿಕ ಭೈರವಿ ಜಗನ್ಮಾತೆಗೂ ಇತರ ದೇವತೆಗಳಿಗೂ ಪ್ರಣಾಮಗಳನ್ನರ್ಪಿಸಿ ಬಂದು ಉಪಹಾರ ಮಾಡಿದಳು. ಧನ್ಯವಾದಗಳು. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.